ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ 5:30ಗೆ. ಏನಕ್ಕೆ ಅಂತಂದರೆ ಇವತ್ತು ಸ್ವಲ್ಪ ಕಾಲೇಜು ಇತ್ತಲ್ಲ, ಸೊ ಹಂಗಾಗಿ ಇವತ್ತು ಲೇಟ್ ಆಯ್ತು ಅಷ್ಟೇ. ಆಮೇಲೆ ನಮ್ಮ ಬರ್ಡ್ಸ್ ಕೇಜ್ಗೆ, ನಮ್ಮ ಬರ್ಡ್ಸ್ ಹೇವಿಯರಿಗೆ ಒಂದು ಅಪ್ಡೇಟ್ ಬಂದಿದೆ. ಅದು ಏನೇನು ಅಪ್ಡೇಟ್, ಒಂದು 2 ಅಪ್ಡೇಟ್ ಇದೆ ಗೈಸ್. 2 ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ವೀಡಿಯೋ ಕಂಪ್ಲೀಟಾಗಿ ನೋಡಿ, ಇಂಟ್ರೆಸ್ಟ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಗೈಸ್. ಇಲ್ಲಿ ನೋಡಿ, ಫಸ್ಟ್ ಟೈಮ್ ದಿ ಎವರ್ ಅನ್ನೋ ಥರ ಜ್ಞಾನೋದಯ ಆಗಿ ಇವಾಗ ಎಕ್ಸಿಟ್ ಫ್ಯಾನ್ ಹಾಕಿದ್ದೀನಿ. ಇದನ್ನೇ ಹೇಳಿದ್ದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದೆ ಅಂತ. ನನ್ನ ಮಕ್ಕಳು ಅವತ್ತೇ ತಂದು ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಅವತ್ತೇ ಹಾಕ್ಬೋದಾಯಿತು. ಏನು ಮಾಡೋದು, ತಂದು ಕೊಡಲಿಲ್ಲ. ಅವತ್ತು ಸಂಜೆ ಮಾಡಿಬಿಟ್ರು. ಸೊ ಅಷ್ಟೊತ್ತಿಗೆ ನಾನು ವ್ಲಾಗ್ನ ಎಂಡ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾನು ಅದನ್ನು ತೋರ್ಸೋಕ್ಕಾಗಿರಲಿಲ್ಲ. ನೋಡಿ, ಅದು ಎಕ್ಸಿಟ್ ಫ್ಯಾನ್ ಹಾಕಿದ್ಮೇಲೆ ನಮಗೇನಾಗುತ್ತೆ ಅಂದರೆ, ಇಲ್ಲಿ ಯಾವುದೇ ಥರ ಸ್ಮೆಲ್ ಬರೋಲ್ಲ. ಎಕ್ಸಿಟ್ ಫ್ಯಾನ್ ಹಾಕೋದು ಎಲ್ಲರ ಮನೆಗೂ ಎಕ್ಸಿಟ್ ಫ್ಯಾನ್ ಹಾಕಿ ಅಂತ ನಾನು ಹೇಳಲ್ಲ. ಎಲ್ಲ ಏವೇರಿಗೂ ಯಾವ್ದಾರ ದೊಡ್ಡ ಏವೇರಿ ಇತ್ತು ಅಂತಂದರೆ ನೀವು ಎಕ್ಸಿಟ್ ಫ್ಯಾನ್ ಹಾಕ್ಬೋದಷ್ಟೇ. ಇಲ್ಲ ಅಂತಂದರೆ ಎಕ್ಸಿಟ್ ಫ್ಯಾನ್ ಏನು ಬೇಡ. ಚಿಕ್ಕ ಏವೇರಿಗಳಿಗೆಲ್ಲ ಎಕ್ಸಿಟ್ ಫ್ಯಾನ್ ಏನು ಬೇಡ ಗೈಸ್. ಇದು ನಮ್ಮದು ಚಿಕ್ಕ ಏವೇರಿನೇ. ಬಟ್ ಏನಂತಂದರೆ ಸ್ವಲ್ಪ ಬರ್ಡ್ಸ್ ಜಾಸ್ತಿ ಇರೋದ್ರಿಂದ ನಾನೊಂದು ಇಶ್ಯೂ ಫೇಸ್ ಮಾಡ್ತಾ ಇದ್ದೆ. ಏನಂತಂದರೆ, ಇದು ಒಂದು ಹುಳ ಬರುತ್ತೆ, ಊಸ ಅಂತೀವಿ ಅದನ್ನು ನಾವು. ಅದು ಯಾವ ಅಂದರೆ ಆ ಹುಳ ಬಂದು ಕೂತ್ಕೊಬಿಡೋದು. ಯಾಕೆ ಅಂತಂದರೆ ಇಲ್ಲಿ ಫುಲ್ಲು ಸೆಕೆ ಆಗ್ಬಿಡುತ್ತಲ್ಲ. ಈಗ ಸೆಕೆ ಆಗ್ಬಿಡೋದು. ಏನು ನೋಡಿ, ಈಗ ಆಫ್ ಆಗ್ಬಿಡ್ತು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಫ್ ಆಗ್ಬಿಡ್ತು. ಇಲ್ಲಿಂದ ವೈರ್ ಕನೆಕ್ಷನ್ ಕೊಟ್ಟಿದ್ದೀನಿ ಗೈಸ್. ಇದೆಲ್ಲ ಫುಲ್ಲು ಇಂಡಿಯನ್ ಜುಗಾಡ್ ಮಾಡಿದ್ದೀನಿ. ನನ್ನ ಮಕ್ಳಿಗೆ ನೋಡಿ, ನಾನು ಕೊಟ್ಟಿರೋ ದುಡ್ಡಿಗೆ ಎಷ್ಟಿದು 750-800 ರೂಪಾಯಿ ಇರಬೇಕಿದು. 750 ರೂಪಾಯಿ ಎಲ್ಲ ಸೇರಿ. ಅಷ್ಟಕ್ಕೆ ಇಷ್ಟೇ ವೈರ್ ಗೈಸ್. ನೋಡಿ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ 1.5 ಅಡಿ ವೈರ್ ಕೊಟ್ಟವ್ರೆ. ಇಷ್ಟೇ ವೈರ್ ಕೊಟ್ಟಿರೋದು. ಇದೆಲ್ಲ ನಾನು ಎಷ್ಟೊತ್ತೊಂದು ಹಾಕಿರೋದು ವೈರ್ ಇದು. ಈ ಬಲ್ಬ್ದು ಬಿಡಿ, ಏನೋ ಅಲ್ಲಿ ನೋಡಿ ಆಗೈಸ್. ಅದು ಆ ಫ್ಯಾನ್ಗೆ ಅಟ್ಲೀಸ್ಟ್ ಒಂದು ಮೀಟ್ರು, ಒಟ್ಲಿ 1 ಮೀಟ್ರ್ನಾರು ಕೊಡೋದು ಬೇಡವಾ? 1 ಮೀಟ್ರು ವೈರ್ನಾರು ಕೊಡೋದು ಬೇಡವಾ? 1 ಮೀಟ್ರ್ ಅಂದರೆ 3 ಅಡಿನಾರು ಕೊಡೋದು ಬೇಡವಾ? ಬರೀ ಕಂಜೂಸ್ ನನ್ನ ಮಕ್ಕಳು. ನೋಡಿ, ಆ ಫ್ಯಾನು ಹಾಕಿರೋದ್ರಿಂದ ನಾನು ಕೂಡ ಒಳಗಡೆ ನಿಂತ್ಕೊಂಡು ಮಾತಾಡ್ಬೋದು. ಸೆಕೆ ಇಲ್ಲ, ಜೊತೆಗೆ ಸ್ಮೆಲ್ ಇಲ್ಲ ಬರ್ಡ್ಸ್ದು. ಆಮೇಲೆ ಬರ್ಡ್ಸ್ಗೂ ಕೂಡ ಒಂದು ಫ್ರೆಶ್ನೆಸ್ ಇರುತ್ತೆ. ಇವಾಗ ನಾನು ಬರ್ಡ್ಸ್ ಕೇಸ್ ಹೊರಡೆ ಬಂದರೂ ಕೂಡ ಬರ್ಡ್ಸ್ಗೂ ಫ್ರೆಶ್ನೆಸ್ ಇರುತ್ತೆ. ಆಮೇಲೆ ಯಾವುದೇ ಥರ ಸೆಕೆ ಅನ್ಸಲ್ಲ. ಅದಕ್ಕೋಸ್ಕರ ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಇಷ್ಟು ದಿನ ಅದನ್ನು ಮರ್ತೇ ಹೋಗ್ಬಿಟ್ಟಿದೆ. ಇಷ್ಟು ದಿನ ಏನಾಗ್ತಾಯಿತ್ತು ಅಂತಂದರೆ, ಬರ್ಡ್ಸ್ಗಳೆಲ್ಲ ಇಲ್ಲಿ ಇರೋದು ಆರಾಮಾಗೆ. ಬಟ್ ಏನಂದರೆ, ಇವಾಗ ಬೆಳಗ್ಗೆ ಹೊತ್ತು ಹಿಂಗೆ ಚೆನ್ನಾಗಿರುತ್ತೆ. ಬಟ್ ನೈಟ್ ಹೊತ್ತು ನಾನು ಕ್ಲೋಸ್ ಮಾಡ್ತೀನಿ ಅಂದ್ಕೊಳ್ಳಿ. ಹಿಂಗೆ ಕ್ಲೋಸ್ ಮಾಡಾದ್ಮೇಲೆ ನಾವು ಸುಮಾರು ಒಂದು 10-11 ಗಂಟೆಗೆ, 6 ಗಂಟೆ ಕ್ಲೋಸ್ ಮಾಡಿ ಒಂದು 10-11 ಗಂಟೆಗೆ ಸುಮ್ಮನೆ ನೋಡೋಕ್ಕೆ ಅಂತ ಬರ್ತೀವಿ, ವಾಕಿಂಗ್ ಮೇಲ್ಗಡೆ ಮೋಲ್ಡ್ ಮೇಲೆ. ಸೊ ಆ ಟೈಮಲ್ಲಿ ಬಂದು ನಾವೇನಾರು ಬಾಗಿಲು ತೆಗೆದ್ರೆ ಆ ಹುಳಗಳೆಲ್ಲ ಇಲ್ಲಿ ಓಡಾಡ್ತಾ ಇರೋವು ಮತ್ತು ಸೆಕೆ ಫೀಲ್ ಆಗೋದು. ಸೊ ಇವಾಗ ಆ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ಅದನ್ನೆಲ್ಲ ಎತ್ತಿ ಇದು ಆಚೆ ಹಾಕ್ಬಿಡುತ್ತೆ. ಇವನ್ ನಾನು ನೋಡಿದ್ದೀನಿ, ಈ ಹುಳನೂ ಸಮೇತ ಆಚೆ ಹಾಕ್ಬಿಡುತ್ತೆ. ಆಮೇಲೆ ಇಲ್ಲೆಲ್ಲ ನಾನು ಮೆಶ್ ಹಾಕಿದ್ದೀನಿ. ನಿಮಗೆ ಗೊತ್ತಿರೋಂಗೆ ಹೊರಗಡೆಯಿಂದ ಯಾವುದೇ ಹುಳಗಳು ಬರೋಕ್ಕಾಗಲ್ಲ. ಸೊ ಏನಿದ್ರು ಆಚೆ ಹೋಗ್ಬೇಕಷ್ಟೆ. ಸೊ ಧೂಳು, ಗಾಳಿ, ಸೆಕೆ ಎಲ್ಲನೂ ಔಟ್ ಮಾಡುತ್ತೆ. ಆ ಕಡೆಯಿಂದ ಫ್ರೆಶ್ ಗಾಳಿ ಬರುತ್ತೆ. ಸೊ ಅದೇ ಥರನೇ ಇಲ್ಲೂ ಅಷ್ಟೇ. ಬೆಳಗಿನ ಏನಾಗುತ್ತೆ ಅಂದರೆ, ಇಲ್ಲಿಂದ ಫ್ರೆಶ್ ಗಾಳಿ ಬರುತ್ತೆ, ಅಲ್ಲಿಂದ ಆಚೆ ಹೋಗುತ್ತೆ. ಸೊ ಒಂದು ಸರ್ಕ್ಯುಲೇಷನ್ ಏನಂತೀವಲ್ಲ, ಸರ್ಕ್ಯುಲೇಷನ್ ಆಫ್ ಏರ್ ಏನಂತೀವಲ್ಲ, ಅದು ಇಲ್ಲಿ ಆಗೋದ್ರಿಂದ ನಮ್ಮ ಬರ್ಡ್ಸ್ಗಳು ಕೂಡ ಖುಷಿಯಾಗಿರ್ತವೆ, ಫ್ರೆಶ್ನೆಸ್ಸಿಂದ ಇರ್ತವೆ, ಖುಷಿಯಾಗಿರ್ತವೆ. ಇವಾಗ ಹೆಂಗೆ ಸೌಂಡ್ ಮಾಡ್ತಾರೋ ಹಂಗೆ ಖುಷಿಯಾಗಿರ್ತವೆ. ಇದು ಗೈಸ್ ನಾನು ಹೇಳ್ಬೇಕು ಅಂದ್ಕೊಂಡೆ. ಅದೇ ಹೆಂಗೆ ಫಿಟ್ ಮಾಡಿದೆ ಅಂತೆಲ್ಲ ಕೇಳಬೇಡಿ. ಎಲ್ಲ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಇದನ್ನ ಹಾಕಿದ್ದೀನಿ, ಏನಿದು ತಂತಿ ಹಾಕಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಕೆಳಗಡೆ ಒಂದು ಮೇಲಂತೂ ಇದು ಮುಚ್ಚಳ ತೆಗಿಬೋದು. ಇದು ನೋಡಿ, ಇಷ್ಟೇ ನೋಡಿ, ಇದು ತೆಗಿಬೋದು. ಅಂದರೆ ಇದು ಕಸ ಎಲ್ಲ ಡೈರೆಕ್ಟ್ ಫ್ಯಾನಿಗೆ ಹೋಗ್ಬಾರ್ದು. ಫ್ಯಾನ್ದು ವಿಂಗ್ಸ್ ಏನಂತೀರಿ, ಫ್ಯಾನ್ ವಿಂಗ್ಸಾ ಏನೋ ಅಂತಾರಲ್ಲ, ಅದು ಹಾಳಾಗೋಗ್ಬಾರ್ದು ಅಂತ. ರೆಕ್ಕೆಗಳು, ನನಗೆ ಕನ್ನಡದಲ್ಲಿ ಗೊತ್ತಿರೋದು ರೆಕ್ಕೆಗಳು, ಫ್ಯಾನ್ ರೆಕ್ಕೆಗಳು ಹಾಳಾಗೋಗ್ಬಾರ್ದು ಅಂದ್ಬಿಟ್ಟು ಏನು ಮಾಡವ್ರೆ, ಇದನ್ನು ಕೊಟ್ಟವ್ರೆ, ಇದು ಪ್ರೊಟೆಕ್ಟರು. ಸೊ ಅದೊಂದು ಅಪ್ಡೇಟ್ ಆದರೆ, ಇನ್ನೊಂದು ಅಪ್ಡೇಟ್ ಇದೆ ನೋಡಿ. ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದ್ಬಿಟ್ಟು, ನಮ್ಮ ಬರ್ಡ್ ಸೇವರಿಗೆ ಒಂದಷ್ಟು ಇತ್ತಂದಿದ್ದೀನಿ ಕೇಜ್ಗಳು ಮತ್ತು ಬ್ರೀಡಿಂಗ್ ಬಾಕ್ಸ್ಗಳು. ನೋಡಿ ನಮ್ಮ ಬ್ರೌನಿ, ನೋಡಿ ನಮ್ಮ ಬ್ರೌನಿನೂ ಏನೋ ಇಲ್ಲಿ ಕಬಾಬ್ ತೆಗಿತವ್ರೆ ಅನ್ನೋ ಥರ ನೋಡ್ತಾವಳೆ. ಏನಿಲ್ಲ, ನೀನು ಹಿಂಗೇನು ಕಬಾಬ್ ಆಗ್ತಾ ಏನೋ ಇಲ್ಲಿ? ಓ, ಏನಲ್ಲಿ ಚಿಕನ್ ಮಾಡಿದ್ದೀವಿ ಅಂದ್ಕೊಂಬಿಟ್ಟಿದ್ಯಾ ನೀನು? ನೋಡಿ ಪ್ಲೇಟು ನೋಡಿ ಎಷ್ಟು ನೀಟಾಗಿದೆ, ಹೊಸದು. ಸೊ ತಂದಿದ್ದೀನಿ. ಇವಾಗ ಎಷ್ಟು ಕೇಸ್ ತಂದಿದ್ದೀನಿ ಅಂತಂದರೆ ಆಲ್ಮೋಸ್ಟ್ 5 ಏನೋ ಇದೆ. ಎಲ್ಲನೂ ಫಿಟ್ ಮಾಡಬೇಕು. ಇವಾಗ ಎಲ್ಲ ಮಡಚಿದ್ದೀನಿ.
ಮಡ್ಚ್ಕೊಂಡು ತಗೊಂಬಂದು ಇನ್ನೇನು ಕ್ಯಾರಿ ಮಾಡೋಕ್ಕಾಗಲ್ವಲ್ಲ. ಸೊ ಇದನ್ನು ಫಿಟ್ ಮಾಡ್ಬೇಕು. ಇವಾಗ ಫಿಟ್ ಮಾಡಿಬಿಟ್ಟು ಸಿಗ್ತೀನಿ ನೋಡಿ. ಇವಾಗ ಎಲ್ಲ ರೆಡಿ ಆಗಿದೆ, ಇನ್ನೇನಿದ್ರು ಒಳಗೆ ತಗೊಂಡೋಗಿ ಇಡೋದಷ್ಟೇ. ಎಲ್ಲ ಇವಾಗ ರೆಡಿ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇದು ಟ್ರೇ ಹಾಕ್ಬಿಟ್ರೆ ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಚೆನ್ನಾಗಿ ಕಾಣೋದು, ಬರೀ ಥರ ಕಾಣ್ತಾ ಇರುತ್ತೆ. ಸೊ ಟ್ರೇ ಹಾಕ್ಬಿಟ್ಟು ತೋರಿಸಿ ನಿಮಗೆ ಯಾಕೆ ಕಾಣುತ್ತೆ ಅಂತ. ಓಕೆ ಗೈಸ್, ನೋಡ್ಬೋದು ಇವಾಗ ರೆಡಿಯಾಗಿದೆ ಕೇಜ್ಗಳು. ಆಲ್ಮೋಸ್ಟ್ 5 ಕೇಜೂ ಇದೆ. ಸೊ ಇವಾಗ ಈ ಕೇಜ್ನ ಒಳಗಡೆ ಜಾಗ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಇದಕ್ಕಷ್ಟೇ ಜಾಗ ಇರೋದು. ಇವಾಗ ಇನ್ನು ಕೇಜ್ಗೂ ಜಾಗ ಇಲ್ಲ, ಇದೆ ಎಲ್ಲ ತುಂಬೋಗ್ಬಿಟ್ಟಿದೆ ಕೇಜು. ಅದೊಂದು ಮೂಲೆಯಲ್ಲಿ ಒಂದು ಬಾಕ್ಸ್ ಇದೆ ಗೈಸ್, ಆ ಬಾಕ್ಸ್ ಒಂದು ತೆಗೆದುಬಿಟ್ರೆ ಆರಾಮಾಗಿ ಇಡ್ಬೋದು. ಸೊ ಇವಾಗ ಒಳಗಡೆ ಇಡೋಣ ಬನ್ನಿ. ಒಳಗಡೆ ತಂದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ನೀಟಾಗಿ 1 by 1 ಜೋಡಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಜಾಗನೇ ಇಲ್ಲ ಗೈಸ್, ನೋಡಿ ಎಲ್ಲೋದ್ರೂ ಜಾಗ ಇಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು ಜಾಗ ಮಾಡಿ ಹೆಂಗಿದ್ರು ಈ ಕೇಜ್ನ ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಕೇಜ್ಗಂತೂ ಯಾವ ಬರ್ಡ್ಸ್ನೂ ಬಿಡೋಲ್ಲ. ಸೊ ಈ ಕೇಜು ಇವಾಗ ಕ್ಲೋಸ್ ಆಗಿದೆ, ಯಾವ ಬರ್ಡ್ಸು ಆ ಕೇಜಲ್ಲಿ ಇರೋಲ್ಲ. ನೀವು ನೋಡಿರ್ತೀರ ಲಾಸ್ಟ್ ಒಂದು 5-6 ಬರ್ಡ್ಸ್ ಬಿಟ್ಟಿದೆ ಅದರಲ್ಲಿ. ಈಗ ಅದೂ ಇಲ್ಲ, ಯಾವುದೂ ಇಲ್ಲ ಅಲ್ಲಿ, ಯಾವ ಬರ್ಡ್ಸ್ನೂ ಬಿಡೋಲ್ಲ. ಎಲ್ಲ ಏನಿದ್ರೆ ಚೈನಾ ಕೇಜಲ್ಲೇ ನೋಡಿ. ಇವಾಗ ಇಲ್ಲಿ ಜೋಡಿಸಿದ್ದೀನಿ ನೀಟಾಗಿ. ಇನ್ನು ಮುಂಬರೋ ವಿಡಿಯೋಗಳು ಇನ್ನೊಂದಷ್ಟು ಅಪ್ಡೇಟ್ಸ್ಕೊಂಡು ನಾನು ಕೊಡ್ತಾ ಹೋಗ್ತೀನಿ. ಓಕೆ ಗೈಸ್, ಇವತ್ತಿನ ಕಮೆಂಟ್ಸ್ಗೆ ಹೋಗೋಣ. ಆ್ಯಕ್ಚುಲಿ ಆಲ್ರೆಡಿ ವಿಡಿಯೋ ಲೆಂತ್ ಆಗೋಯ್ತು, ಒಂದು 2 ಕಮೆಂಟ್ಸ್ಗಾದ್ರೂ ಉತ್ತರ ಕೊಟ್ಬಿಡೋಣ. ಆ್ಯಕ್ಚುಲಿ ಸುಮಾರು ಕಮೆಂಟ್ಸ್ ಬಂದಿದೆ, ನಾನು ಮುಂದಿನ ಬ್ಲಾಗಲ್ಲಿ ಅದನ್ನು ಉತ್ತರನ ಕೊಡ್ತೀನಿ. ಬ್ರೋ, ಕನೂರ್ ಬರ್ಡ್ ಹ್ಯಾಂಡ್ ಟೈಮ್ ಆಗಿದ್ರೆ ಬ್ರೀಡ್ ಆಗುತ್ತಾ ಪ್ಲೀಸ್ ಹೇಳಿ ಬ್ರೋ. ಇದು ನನ್ನ 4ನೇ ಮೆಸೇಜ್ ಬ್ರೋ, ಪ್ಲೀಸ್ ಹೇಳಿ ಅಂತ ಕೇಳಿದ್ದಾರೆ. ನಾಗಲಕ್ಷ್ಮಿ ಅವರು ID ಹೆಸರು ನಾನು ಹೇಳ್ತಿರೋದು. ಸೊ ಈಗ ಕನೂರ್ ಬರ್ಡು ಏನಾರ ಟೇಮ್ಡ್ ಆಗಿದ್ರೆ ಅದು ಆಲ್ಮೋಸ್ಟ್ ಬ್ರೀಡ್ ಆಗಲ್ಲ. ಅದನ್ನ ನಾವು ವೈಲ್ಡ್ ಮಾಡಬೇಕಾಗುತ್ತೆ. ನೀವು ಬ್ರೀಡ್ ಮಾಡ್ತೀರಾ ಅಂತಂದ್ರೆ ವೈಲ್ಡ್ ಮಾಡಬೇಕಾಗುತ್ತೆ. ಯಾವ ಥರ ಅಂತಂದರೆ ನೀವು ಅದ್ರ ಜೊತೆ ಇಂಟ್ರಾಕ್ಟೇ ಮಾಡಬಾರ್ದು, ಬಿಟ್ಬಿಡ್ಬೇಕು. ಅದ್ರ ಪಾಡಿಗೆ ಕೇಜಲ್ಲಿ ಬಿಟ್ಬಿಡ್ಬೇಕು, ಕೇಜಿಂದ ಆಚೆ ತೆಗಿಬಾರ್ದು. ಆಲ್ಮೋಸ್ಟ್ ಒಂದು 2 to 3 monthsವರೆಗೂ ಬಿಟ್ಬಿಟ್ರೆ ಅದು ಆಟೋಮೆಟಿಕ್ ಮತ್ತೆ ವೈಲ್ಡ್ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಅವಾಗ ಅದು ಬ್ರೀಡಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಅದೇನಾರ ಟೇಮ್ಡ್ ಆಗಿತ್ತು ಅಂತಂದ್ರೆ ಬ್ರೀಡ್ ಮಾಡಿದ್ರೂ ಕೂಡ ಮರಿ ಸರಿಯಾಗಿ ತಿನ್ಸಲ್ಲ, ಆ ಥರ ಏನಾರ ಆಗ್ಬೋದು. ಸೊ ಹಂಗಾಗಿ ಅದನ್ನು ನೀವು ಯಾರೇ ಆಗಲಿ ಬರ್ಡ್ ಟೇಮ್ ಆಗಿದೆ ಅಂತಂದರೆ ಆ ಟೇಮ್ ಆಗಿರೋ ಬರ್ಡ್ ಬ್ರೀಡ್ ಆಗಬೇಕು ಅಂತಂದರೆ ಫಸ್ಟ್ ಅದು ವೈಲ್ಡಾಗಿ ಕನ್ವರ್ಟ್ ಆಗಬೇಕು, ಯಾವುದೇ ಬರ್ಡ್ ಆದ್ರೂ. ಸೊ ಹೆಂಗೆ ಅಂತಂದರೆ ಅದು ಮನುಷ್ಯನ ಜೊತೆ ಇಂಟ್ರಾಕ್ಷನ್ ಆಗಬಾರ್ದು ಒಂದು ಸ್ವಲ್ಪ ತಿಂಗಳುಗಳ ಕಾಲ. ಅವಾಗ ಅದು ಮತ್ತೆ ವೈಲ್ಡಿಗೆ ಕನ್ವರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಅದು ಬ್ರೀಡಿಂಗ್ ಪ್ರೊಸೆಸ್ ಏನಿದೆ ಅದಾಗುತ್ತೆ. ಸೊ ಹಂಗಾಗಿ ನೀವು ಯಾರ ಕನ್ನೂರು ಇಟ್ಕೊಂಡು ಟೇಮ್ಡ್ ಆಗಿದ್ರೆ ಸೊ ಅದನ್ನು ವೈಲ್ಡ್ ಮಾಡಿ ಫಸ್ಟು, ಅದಾದ ನಂತರ ನೀವು ಬ್ರೀಡ್ನ ಮಾಡತಕ್ಕಂಥದ್ದು. ಈಗ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಹಂಗೆ ಓದ್ಬಿಡೋಣ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಹೇಳಿದ್ನಲ್ಲ, ಈ ವಿಡಿಯೋ ಲೆಂತ್ ಆಗೋಯ್ತು, ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ತೋರಿಸೋಷ್ಟೊಳಗೆ. ಬ್ರೋ, ಈ ಸೀಸನಲ್ಲಿ ಬಜೆಟ್ನ ಬ್ರೀಡಿಂಗ್ ಹಾಕ್ಬೋದು ಅಂತ ಕೇಳಿದರೆ ಖಂಡಿತವಾಗ್ಲೂ ಹಾಕಂಗಿಲ್ಲ ಬ್ರೋ. ಈ ಸೀಸನಲ್ಲಿ ಸಮ್ಮರ್ ಸೀಸನ್, ಇದು ಬೇಸಿಗೆಗಾಲ, ಟೆಂಪ್ರೇಚರ್ ಎಲ್ಲ ಹೈ ಇರುತ್ತೆ. ನಮಗೆ ಇಲ್ಲಿ ನೋಡಿ ಸೆಕೆ ಕಿತ್ಕೊಂತೈತೆ. ಫ್ಯಾನ್ ಹಾಕಿದ್ರೂ ಎಕ್ಸಿಟ್ ಫ್ಯಾನ್ ಹಾಕಿದ್ರು ಫ್ಯಾನ್ ಹಾಕಿಲ್ಲ, ಬಟ್ ಬರ್ಡ್ಸ್ಗೆಲ್ಲ ಕೂಲಾಗೇ ಇದೆ. ಆದ್ರೂ ಕೂಡ ಸೆಕೆ ಕಿತ್ಕೊಂತೇವೆ. ಇನ್ನು ಬರ್ಡ್ಸ್ ಹೇಗೆ ಬ್ರೋ ಬ್ರೀಡ್ ಮಾಡುತ್ತೆ, ಬಾಕ್ಸ್ಗಳು ಹೋಗಿ ಬಾಕ್ಸ್ ಹಾಕೊಂಡು ಮಾಡ್ತೇವೆ. ಸೊ ಹಂಗಾಗಿ ಬೇಸಿಗೆಗಾಲದಲ್ಲಿ ಯಾರು ಕೂಡ ಯಾವ ಬಜೆಟ್ನು ಕೂಡ ಬ್ರೀಡ್ ಮಾಡಬೇಡಿ. ಅಕಸ್ಮಾತ್ ಬ್ರೀಡಿಂಗ್ ಬಂದಿದ್ರು ಕೂಡ ಅದನ್ನು ನೀವು ರೆಸ್ಟಿಗೆ ಬಿಡ್ಬೋದು, ಅಥವಾ ನೀವು ಅದನ್ನು ನಾರ್ಮಲ್ ಆಗಿ ಹೆಂಗೆ ಬರ್ಡ್ಸ್ಗಳಿರ್ತಾವೆ ಹಂಗಿಡಿ ಬ್ರೀಡಿಂಗ್ ಬಾಕ್ಸನ್ನ ಹಾಕಿದರೆ ತೆಗೆದುಬಿಡಿ. ನೆಕ್ಸ್ಟು ಬ್ರೋ, ನಾನು ಹೆಲಿಕಾಪ್ಟರ್ ಬಜೆಟ್ ಮರಿದು ನೆಕ್ ಟ್ವಿಸ್ಟ್ ಆಗಿದೆ, ಸೊ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಹೇಳಿ ಅಂತ ಕೇಳಿದ್ದಾರೆ. ಬ್ರೋ, ನೆಕ್ ಟ್ವಿಸ್ಟ್ ಎಲ್ಲ ಆಗಿದ್ರೆ ನಾವೇನು ಟ್ರೀಟ್ಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ, ಅದು ಬೋನೆಲ್ಲ ಟ್ವಿಸ್ಟ್ ಆಗಿರುತ್ತೆ. ಅಕಸ್ಮಾತ್ ಬೋನೆಲ್ಲ ಟ್ವಿಸ್ಟ್ ಆಗಿತ್ತು ಅಂತಂದರೆ ಅದನ್ನು ಬರ್ಡ್ ಹಂಗೆಲ್ಲ ನಾವು ಹೇಳ್ತೀವಿ, ಅದನ್ನು ಸ್ಟಡಿ ಮಾಡೋಕ್ಕೆ ಕಷ್ಟ ಇದೆ. ನಿಮಗೆ ಇನ್ನೂ ಡೀಟೇಲ್ಸ್ ಬಂದರೆ ನೀವು ಅದರಲ್ಲಿರೋ ವೆಟರ್ನರಿಯನ್ನೇ ಕೇಳ್ಬೋದು. ವೆಟರ್ನರಿ ಡಾಕ್ಟ್ರ್ ಇರ್ತಾರಲ್ಲ ಅವ್ರನ್ನ ಕೇಳಿ ನೋಡಿ. ನಾನು ಯಾವತ್ತು ಬಜೀಸ್ ಅಥವಾ ಬರ್ಡ್ಸಲ್ಲಿ ಟ್ವಿಸ್ಟ್ ಆಗಿರೋ ನೆಕ್ಕು ಮತ್ತು ಸರಿ ಹೋಗಿರೋದು ನಾನು ನೋಡಿಲ್ಲ. ಅದು ಪಾರಿವಾಳಗಳಲ್ಲಿ ಮಾತ್ರ ನಾನು ನೋಡಿರೋದು. ಟ್ವಿಸ್ಟ್ ಆಗಿರುತ್ತೆ ಬಟ್ ಆಮೇಲೆ ಸರಿ ಹೋಗೋದು ಪಾರಿವಾಳಗಳಲ್ಲಿ. ಬಜೀಸ್ಗಳಲ್ಲಿ ಅದು ನಾನು ನೋಡಿಲ್ಲ ಬ್ರೋ. ನೀವು ಒಂದ್ಸರಿ ವೆಟರ್ನರಿಯನ್ನ ಕೇಳಿ ನೋಡಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ ಬ್ರೋ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಕಮೆಂಟ್ ಮಾಡಿರೋದು ನಾಗರಾಜನವರು, ಅದೇ ಅವಾಗಲೇ ಹೇಳಿದ್ನಲ್ಲ ಅವರೇ, ಅದೇ ಮತ್ತೆ ಕಮೆಂಟ್ ಅದೇ ಬರ್ತಾಯಿದೆ. ಬಜೀಸ್ ಕಾಲೋನಿ ಶಿಲ್ಪಾ ಯೋಗಿ ಅವ್ರು ಕಮೆಂಟ್ ಮಾಡಿದ್ದಾರೆ. ಬಜೀಸ್ ಕಾಲೋನಿ ಮಾಡಿದ್ದೀವಿ, 35 ಬಜೀಸ್ ಇದೆ, ಮೊಟ್ಟೆ ಇಟ್ಟಿದೆ, ಮೊಟ್ಟೆ ಎಲ್ಲ ಮಡಿಕೆಯಿಂದ ಆಚೆ ಹೋಗ್ತಿದೆ. ಎಲ್ಲ ಬರ್ಡ್ಸ್ ಹತ್ರನೇ ಮಾಡ್ತೀವಿ, ಏನು ಮಾಡೋದು
ಅಂದ್ರೆ ಈಗ ಈ ಸೀಸನ್ ಅಲ್ಲಿ ಮೋಸ್ಟ್ಲಿ ಅದು ಇನ್ಫರ್ಟೈಲ್ ಮೊಟ್ಟೆಗಳೇನಾರು ಇಟ್ಟಿತ್ತು ಅಂತಂದ್ರೆ ಅದರ ಆಚೆ ಹಾಕೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಫೀಮೇಲ್ ತೊಂದರೆ ಕೊಡ್ತಾ ಇರ್ಬೋದು ಬೇರೆ ಪಾರ್ಟ್ಗೆಲ್ಲ ನುಗ್ಗಿ. ಸೊ ಅದು ನೀವು ಎಲ್ಲ ಬರ್ಡ್ಸ್ಗಳು ಆಚೆ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ರ, ಅದು ಏನಾಗುತ್ತೆ ಅಂದ್ರೆ ಒಂದು ಫೀಮೇಲ್ ಒಂಟಿಯಾಗಿ ಉಳ್ಕೊಂಡ್ಬಿಡುತ್ತಲ್ಲ. ಸೊ ಹಂಗಾಗಿ ಆಮೇಲೆ ಯಾರೇ ಕಾಲೋನಿ ಮಾಡಿದ್ರು ಕೂಡ ನಾನು ಹೇಳೋದಿಷ್ಟೇ, ಯಾರೇ ಕಾಲೋನಿ ಮಾಡಿ ನೀವು ಮೇಲ್ ಬಜ್ಜೀಸ್ನ ಜಾಸ್ತಿ ಇಡಿ. ಈಗ ನಿಮ್ಮ ಹತ್ರ ಒಂದು 35 ಪೇರು ಮೇಲ್ ಅಂಡ್ ಫಿಮೇಲ್ ಕರೆಕ್ಟ್ ಆಗಿದೆ, 36ನೇ ಪೇರು 2 ಮೇಲ್ ಎಕ್ಸ್ಟ್ರಾ ಇರಲಿ ತೊಂದರೆ ಇಲ್ಲ, ಬಟ್ 2 ಫೀಮೇಲ್ ಎಕ್ಸ್ಟ್ರಾ ಇರಬಾರ್ದು. ಫೀಮೇಲ್ ಇದ್ರೆ ಬೇರೆ ಬರ್ಡ್ಸ್ ಮರಿ ಮಾಡಿರೋದು ಮೊಟ್ಟೆ ಮುಕ್ಕಿರೋದೆಲ್ಲ ಕಚ್ಚಿ ಸಾಯಿಸ್ಬಿಡುತ್ತೆ. ಸೊ ಅದೇ ಥರ ನಿಮಗೂ ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಇರ್ಬೋದು. ಒಂದೇ ಫೀಮೇಲ್ ಅಥವಾ 2 ಫೀಮೇಲ್ ಸೇರಿ ಈ ಕೆಲಸನ ಮಾಡ್ತಾ ಇರ್ಬೋದು, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲ ಅಂತ ಅಂದರೆ ನೀವು ಒಂದು 2 ಮೇಲ್ ಎಕ್ಸ್ಟ್ರಾ ಬಿಡಿ, ಅದು ಯಾವ ಫೀಮೇಲ್ ಹಂಗೆ ಮಾಡ್ತಾ ಇದೆ ಅದು ಸರಿ ಹೋಗುತ್ತೆ. 2 ಮೇಲ್ ಎಕ್ಸ್ಟ್ರಾ ಇದೆ ಪರವಾಗಿಲ್ಲ, ಕಿತ್ತಾಡಲ್ಲ, ಹೊಂದ್ಕೊಂಡು ಹೊಂಟೋಗ್ಬಿಡ್ತಾರೆ. ಬಟ್ ಫೀಮೇಲ್ ಇದ್ರೆ ಕಚ್ಚಾಡುತ್ತೆ ಗೈಸ್. ಸೊ ಯಾರೇ ಕಾಲೋನಿ ಮಾಡೋದಿದ್ರು ಇದೊಂದು ಯೋಚನೆ ಇಟ್ಕೊಳ್ಳಿ, ಯಾವಾಗಲೂ ಮೇಲ್ ಬರ್ಡ್ಸ್ ಜಾಸ್ತಿ ಇರಬೇಕು. ಆಮೇಲೆ ಅವರು ಕೇಳಿರೋದು ಇಲ್ಲ ಆ ಥರ ಆಗಿರುತ್ತೆ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನು ಅಂತಂದರೆ ನಿಮ್ಮ ಬರ್ಡ್ಸ್ಗಳು ಏನಾರ ಇದಾಗಿದ್ರೆ, ನಿಮ್ಮ ಬರ್ಡ್ಸ್ಗಳು ಏನಾರ ಇನ್ಫರ್ಟೈಲ್ ಎಗ್ಸ್ ಏನಾರ ಇಟ್ಟಿದ್ರೆ ಅದರಿಂದ ಅದು ಆಚೆ ಬಿಸಾಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಇವೆರಡರಲ್ಲಿ ಯಾವುದು ಅಂತ. ಈಗ ಸದ್ಯಕ್ಕೆ ಬೇಸಿಗೆಗಾಲದಲ್ಲಿ ಯಾರು ಬ್ರೀಡಿಂಗ್ ಹಾಕ್ಬೇಡಿ, ನೆಕ್ಸ್ಟ್ ಮುಂಬರುವಂಥ ಮೇ ಅಥವಾ ಜೂನ್ ಸೀಸನಲ್ಲಿ ನೀವು ಬ್ರೀಡಿಂಗ್ನ ಮಾಡಿಸ್ಬೋದು. ಗೈಸ್ ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು. ಅಪ್ಡೇಟ್ಸ್ ಎಲ್ಲ ನೋಡಿರ್ತೀರಾ, ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಒಂದು 2 ಅಪ್ಡೇಟ್ ಇತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ನಾಳಿನ ವ್ಲಾಗಲ್ಲಿ ನಾನು ಎಲ್ಲ ಕಮೆಂಟ್ಸ್ಗಳಿಗೂ ಉತ್ತರನ ಕೊಡ್ತೀನಿ. ಮತ್ತು ಒಂದು ಕ್ವಿಕ್ ಪೇರ್ ಯಾವ ಥರ ಮಾಡೋದು, ಬಜ್ಜೀಸ್ಗಳನ್ನ ಕ್ವಿಕ್ಕಾಗಿ ಪೇರ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋನ ನಾಳೆ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ. ಸೊ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋಗೂ ಕೂಡ ತುಂಬ ಲೈಕ್ಸ್ನ ಮಾಡಿ, ಯಾಕೆಂದರೆ ಅದರಲ್ಲಿ ಕ್ವಿಕ್ ಪೇರಿಂಗ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ನಿಮ್ಗೆಲ್ಲರಿಗೂ ಕೂಡ ಉಪಯೋಗ ಆಗಿರುತ್ತೆ ಅಂತ ಅನ್ಕೊತೀನಿ. ಸಿಗೋಣ ಗೈಸ್ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.